ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರುವಂತಹ ಮಾತು ಈಗ ವಿವಾದವನ್ನ ಸೃಷ್ಟಿ ಮಾಡಿದೆ. ಅಸ್ಸಾಂ ಚುನಾವಣೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಪ್ರಧಾನಿ ಮೋದಿ ಅವರನ್ನ ವಿಷಸರ್ಪ ಅಂತೇಳಿ ಹೇಳಿದ್ರು. ಅದು ಕೂಡ ಭಾರಿ ಚರ್ಚೆಗೆ ಕಾರಣವಾಗಿತ್ತು, ವಿವಾದಕ್ಕೆ ಹುಟ್ಟಾಕಿತ್ತು. ಆದ್ರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಟೀಕೆ ಮಾಡುವ ಭರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಯೋತ್ಪಾದಕ ಅಂತ ಹೇಳಿ ನಿಂದಿಸಿದ್ದಾರೆ. ಖರ್ಗೆ ಹೇಳಿಕೆಯನ್ನ ಖಂಡಿಸಿ ರಾಜ್ಯ ಬಿಜೆಪಿ ದೂರು ಕೊಟ್ಟಿದೆ. ಸಾಲು ಸಾಲು ದೂರನ್ನ ದಾಖಲಿಸಿದ್ರು ಕೂಡ ಎಫ್ಐಆರ್ ಮಾತ್ರ ದಾಖಲಿಸಿಲ್ಲ ಅನ್ನುವ ಆರೋಪ ಕೇಳಿ ಬಂದಿದೆ. ಅಶ್ವತ್ಥ ನಾರಾಯಣ್, ಎಂಎಲ್ಸಿ ರವಿಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಿಷಸರ್ಪ ಅಂತೇಳಿ ಹೇಳಿದಾಗಲೇ ಕೆರಳಿತ್ತು ಬಿಜೆಪಿ. ಈಗ ಭಯೋತ್ಪಾದಕ ಅಂತೇಳಿ ಮತ್ತೆ ಟೀಕೆ ಮಾಡಿದ್ದಾರೆ. ಇದರ ಬಗ್ಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ನರೇಂದ್ರ ಮೋದಿಜಿ ಅವರ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಇಡೀ ದೇಶದ ಜನ ಎನ್ಡಿಎಗೆ ಬಹುಮತವನ್ನ ಕೊಟ್ಟಿದ್ದಾರೆ. ಹತ್ತತ್ರ 293 ಸೀಟುಗಳನ್ನ ಎನ್ಡಿಎ ಗೆದ್ದಿದೆ. ಕೋಟ್ಯಾಂತರ ಜನಕ್ಕೆ, 140 ಕೋಟಿ ಜನಕ್ಕೆ ಅಪಮಾನವನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನರೇಂದ್ರ ಮೋದಿಜಿ ಒಬ್ಬ ಭಯೋತ್ಪಾದಕ ಆಗಿದ್ರೆ ಇಷ್ಟೊಂದು ಜನ ಮತಗಳನ್ನ ಬಿಜೆಪಿಗೆ, ಎನ್ಡಿಎಗೆ ಹಾಕ್ತಾ ಇದ್ರ? ನರೇಂದ್ರ ಮೋದಿಜಿ ಒಬ್ಬ ಭಯೋತ್ಪಾದಕ ಆಗಿದ್ರೆ 3ನೇ ಬಾರಿಗೆ ನರೇಂದ್ರ ಮೋದಿಜಿ ಅವರು ನಿರಂತರವಾಗಿ ಕಂಟಿನ್ಯೂಸ್ಲಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗ್ತಾ ಇದ್ರ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಟ್ಕೊಂಡು ಅವರನ್ನ ಸಮಾನತೆಯಲ್ಲಿ ನಂಬಿಕೆ ಇಲ್ಲದಂತ ಭಯೋತ್ಪಾದಕ ಅಂತ ಹೇಳಿಕೆಯನ್ನ ಕೊಟ್ಟಿರೋದನ್ನ ಮೊದಲನೇದಾಗಿ ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇವರಿಗೆ ಇಷ್ಟು ಹಿರಿತನ ಇರುವಂತಹ ವ್ಯಕ್ತಿ, ಅನುಭವ ಇರುವಂತಹ ವ್ಯಕ್ತಿ, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಬಳಸುವಂತ ಭಾಷೆ ನೋಡಿದಾಗ ನಮ್ಮ ದೇಶಕ್ಕೆ, ನಮ್ಮ ಇಡೀ ದೇಶಕ್ಕೆ, ಎಲ್ಲ ಭಾರತೀಯರಿಗೆ ಅವಮಾನ ತರೋ ರೀತಿಯಲ್ಲಿ ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಭಾರತದ ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ನಡ್ಕೊಳ್ಳುವಂತ ರೀತಿ ನೀತಿ ನೋಡಿದಾಗ ನಿಜಕ್ಕೂ ಖಂಡನೀಯ. ಇಷ್ಟು ಕೀಳುಮಟ್ಟದ ಹೇಳಿಕೆಯನ್ನು ಕೊಡುವ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರುವಂತಹ ಮಾತು ಈಗ ವಿವಾದವನ್ನ ಸೃಷ್ಟಿ ಮಾಡಿದೆ. ಅಸ್ಸಾಂ ಚುನಾವಣೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಪ್ರಧಾನಿ ಮೋದಿ ಅವರನ್ನ ವಿಷಸರ್ಪ ಅಂತೇಳಿ ಹೇಳಿದ್ರು. ಅದು ಕೂಡ ಭಾರಿ ಚರ್ಚೆಗೆ ಕಾರಣವಾಗಿತ್ತು, ವಿವಾದಕ್ಕೆ ಹುಟ್ಟಾಕಿತ್ತು. ಆದ್ರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಟೀಕೆ ಮಾಡುವ ಭರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಯೋತ್ಪಾದಕ ಅಂತ ಹೇಳಿ ನಿಂದಿಸಿದ್ದಾರೆ. ಖರ್ಗೆ ಹೇಳಿಕೆಯನ್ನ ಖಂಡಿಸಿ ರಾಜ್ಯ ಬಿಜೆಪಿ ದೂರು ಕೊಟ್ಟಿದೆ. ಸಾಲು ಸಾಲು ದೂರನ್ನ ದಾಖಲಿಸಿದ್ರು ಕೂಡ ಎಫ್ಐಆರ್ ಮಾತ್ರ ದಾಖಲಿಸಿಲ್ಲ ಅನ್ನುವ ಆರೋಪ ಕೇಳಿ ಬಂದಿದೆ. ಅಶ್ವತ್ಥ ನಾರಾಯಣ್, ಎಂಎಲ್ಸಿ ರವಿಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಿಷಸರ್ಪ ಅಂತೇಳಿ ಹೇಳಿದಾಗಲೇ ಕೆರಳಿತ್ತು ಬಿಜೆಪಿ. ಈಗ ಭಯೋತ್ಪಾದಕ ಅಂತೇಳಿ ಮತ್ತೆ ಟೀಕೆ ಮಾಡಿದ್ದಾರೆ. ಇದರ ಬಗ್ಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ನರೇಂದ್ರ ಮೋದಿಜಿ ಅವರ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಇಡೀ ದೇಶದ ಜನ ಎನ್ಡಿಎಗೆ ಬಹುಮತವನ್ನ ಕೊಟ್ಟಿದ್ದಾರೆ. ಹತ್ತತ್ರ 293 ಸೀಟುಗಳನ್ನ ಎನ್ಡಿಎ ಗೆದ್ದಿದೆ. ಕೋಟ್ಯಾಂತರ ಜನಕ್ಕೆ, 140 ಕೋಟಿ ಜನಕ್ಕೆ ಅಪಮಾನವನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನರೇಂದ್ರ ಮೋದಿಜಿ ಒಬ್ಬ ಭಯೋತ್ಪಾದಕ ಆಗಿದ್ರೆ ಇಷ್ಟೊಂದು ಜನ ಮತಗಳನ್ನ ಬಿಜೆಪಿಗೆ, ಎನ್ಡಿಎಗೆ ಹಾಕ್ತಾ ಇದ್ರ? ನರೇಂದ್ರ ಮೋದಿಜಿ ಒಬ್ಬ ಭಯೋತ್ಪಾದಕ ಆಗಿದ್ರೆ 3ನೇ ಬಾರಿಗೆ ನರೇಂದ್ರ ಮೋದಿಜಿ ಅವರು ನಿರಂತರವಾಗಿ ಕಂಟಿನ್ಯೂಸ್ಲಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗ್ತಾ ಇದ್ರ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಟ್ಕೊಂಡು ಅವರನ್ನ ಸಮಾನತೆಯಲ್ಲಿ ನಂಬಿಕೆ ಇಲ್ಲದಂತ ಭಯೋತ್ಪಾದಕ
ಅಂತ ಹೇಳಿಕೆಯನ್ನ ಕೊಟ್ಟಿರೋದನ್ನ ಮೊದಲನೇದಾಗಿ ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇವರಿಗೆ ಇಷ್ಟು ಹಿರಿತನ ಇರುವಂತಹ ವ್ಯಕ್ತಿ, ಅನುಭವ ಇರುವಂತಹ ವ್ಯಕ್ತಿ, ಜವಾಬ್ದಾರಿತವಾದಂತಹ ಸ್ಥಾನದಲ್ಲಿರುವಂಥ ವ್ಯಕ್ತಿ ಬಳಸುವಂತ ಭಾಷೆ ನೋಡಿದಾಗ ನಮ್ಮ ದೇಶಕ್ಕೆ, ನಮ್ಮ ಇಡೀ ದೇಶಕ್ಕೆ, ಎಲ್ಲ ಭಾರತೀಯರಿಗೆ ಅವಮಾನ ತರೋ ರೀತಿಯಲ್ಲಿ ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಭಾರತದ ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ನಡ್ಕೊಳ್ಳುವಂತ ರೀತಿ ನೀತಿ ನೋಡಿದಾಗ ನಿಜಕ್ಕೂ ಖಂಡನೀಯ. ಇಷ್ಟು ಕೀಳು ಮಟ್ಟದ ಹೇಳಿಕೆಯನ್ನು ಕೊಡುವಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರುವಂತಹ ಮಾತು ಈಗ ವಿವಾದವನ್ನ ಸೃಷ್ಟಿ ಮಾಡಿದೆ. ಅಸ್ಸಾಂ ಚುನಾವಣೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಪ್ರಧಾನಿ ಮೋದಿ ಅವರನ್ನ ವಿಷಸರ್ಪ ಅಂತೇಳಿ ಹೇಳಿದ್ರು. ಅದು ಕೂಡ ಭಾರಿ ಚರ್ಚೆಗೆ ಕಾರಣವಾಗಿತ್ತು, ವಿವಾದಕ್ಕೆ ಹುಟ್ಟಾಕಿತ್ತು. ಆದ್ರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಟೀಕೆ ಮಾಡುವ ಭರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಯೋತ್ಪಾದಕ ಅಂತ ಹೇಳಿ ನಿಂದಿಸಿದ್ದಾರೆ. ಖರ್ಗೆ ಹೇಳಿಕೆಯನ್ನ ಖಂಡಿಸಿ ರಾಜ್ಯ ಬಿಜೆಪಿ ದೂರು ಕೊಟ್ಟಿದೆ. ಸಾಲು ಸಾಲು ದೂರನ್ನ ದಾಖಲಿಸಿದ್ರು ಕೂಡ ಎಫ್ಐಆರ್ ಮಾತ್ರ ದಾಖಲಿಸಿಲ್ಲ ಅನ್ನುವ ಆರೋಪ ಕೇಳಿ ಬಂದಿದೆ. ಅಶ್ವಥ್ ನಾರಾಯಣ್, ಎಂಎಲ್ಸಿ ರವಿಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಿಷಸರ್ಪ ಅಂತೇಳಿ ಹೇಳಿದಾಗಲೇ ಕೆರಳಿತ್ತು ಬಿಜೆಪಿ. ಈಗ ಭಯೋತ್ಪಾದಕ ಅಂತೇಳಿ ಮತ್ತೆ ಟೀಕೆ ಮಾಡಿದ್ದಾರೆ. ಇದರ ಬಗ್ಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಮೋದಿಜಿ ನರೇಂದ್ರ ಮೋದಿಜಿ ಅವರ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಇಡೀ ದೇಶದ ಜನ ಎನ್ಡಿಎಗೆ ಏನು ಬಹುಮತವನ್ನ ಕೊಟ್ಟಿದ್ದಾರೆ. ಹತ್ತತ್ರ 293 ಸೀಟುಗಳನ್ನ ಎನ್ಡಿಎ ಗೆದ್ದಿದೆ. ಕೋಟ್ಯಾಂತರ ಜನಕ್ಕೆ, 140 ಕೋಟಿ ಜನಕ್ಕೆ ಅಪಮಾನವನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನರೇಂದ್ರ ಮೋದಿಜಿ ಒಬ್ಬ ಭಯೋತ್ಪಾದಕ ಆಗಿದ್ರೆ ಇಷ್ಟೊಂದು ಜನ ಮತಗಳನ್ನ ಬಿಜೆಪಿಗೆ, ಎನ್ಡಿಎಗೆ ಹಾಕ್ತಾ ಇದ್ರ? ನರೇಂದ್ರ ಮೋದಿಜಿ ಒಬ್ಬ ಭಯೋತ್ಪಾದಕ ಆಗಿದ್ರೆ 3ನೇ ಬಾರಿಗೆ ನರೇಂದ್ರ ಮೋದಿಜಿ ಅವರು ನಿರಂತರವಾಗಿ ಕಂಟಿನ್ಯೂಸ್ಲಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗ್ತಾ ಇದ್ರ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಟ್ಕೊಂಡು ಅವರನ್ನ ಸಮಾನತೆಯಲ್ಲಿ ನಂಬಿಕೆ ಇಲ್ಲದಂತ ಭಯೋತ್ಪಾದಕ ಅಂತ ಹೇಳಿಕೆಯನ್ನ ಕೊಟ್ಟಿರೋದನ್ನ ಮೊದಲನೇದಾಗಿ ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇವರಿಗೆ